ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡೋಣ. ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 5 ಗುಂಟೆ. ಇದರ ಅಟ್ಯಾಚ್ಮೆಂಟ್ ನಿಮಗೆ 1.5 ಎಕರೆ ಇದೆ. ಟೋಟಲ್ ನಿಮಗೆ 1 ಎಕರೆ 25 ಗುಂಟೆ ಐತೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್. ಆಮೇಲೆ ನಿಮಗೆ ಇದೊಂದು ಪ್ಯೂರ್ ರೆಡ್ ಸಾಯಿಲ್. ನಿಮಗೆ ಇಲ್ಲಿ ಒಂದು ಬೋರಲ್ಲಿ ನೋಡಿದ್ರೆ ಸ್ಟಾರ್ಟಿಂಗು ಬೋರ್ ಸ್ನೇಹಿತರೆ ಒಳ್ಳೆ ನೀರಿದೆ. ಇಲ್ಲಿ ದನ ಕಾಯೋರು, ಕುರಿ ಕಾಯೋರು ಅಲ್ಲಿ ಮೋಟ್ರ್ ಎತ್ಬಿಟ್ರು. ಅಂದರೆ ಇವರು ಬೆಳೆ ಹಾಕಿದಾಗ ಮಾಡೋಣ ಬಂದರೆಲ್ಲ ಆನ್ ಮಾಡ್ತಾರೆ ಅಂದ್ಬಿಟ್ಟು ಮೋಟ್ರ್ ತಂದು ಮಡಗಿದ್ರು. ಆ ಬೋರ್ಗೆ ಏನು ಮಾಡಿದ್ದಾರೆ, ಈ ದನ ಕಾಯೋರು ಕುರಿ ಕಾಯೋರೆಲ್ಲ ಸೇರಿಕೊಂಡು ಕಲ್ಲುಗಳನ್ನ ಹಾಕಿ ಸ್ವಲ್ಪ ಮುಚ್ಚಿದ್ದಾರೆ ಸ್ನೇಹಿತರೆ. ನಾವು ರೀಬೋರ್ ಮಾಡಿಕೊಂಡ್ರು ಸಾಕು. ಅದನ್ನು ಒಳ್ಳೆ ನೀರಿದೆ. ಇಲ್ಲಿ ಒಳ್ಳೆ ವ್ಯವಸಾಯ ಮಾಡ್ತಾಯಿದ್ರು ನೋಡಿ. ಸುತ್ತ ನಿಮಗೆ ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನೋಡಿ, ಬೆಳೆಗಳನ್ನ ಸುತ್ತಲಾರ ಬೆಳೀತಾ ಇದ್ದಾರೆ. ಮಣ್ಣು ಕೂಡ ಚೆನ್ನಾಗಿದೆ. ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ ಸ್ನೇಹಿತರೆ. ನಾವು ಬೇಕು ಅಂತಂದರೆ ಇದರಲ್ಲಿ ನಾವು 1 ಎಕರೆ 5 ಗುಂಟೆನಾದ್ರು ತೊಗೋಬೋದು, ಇಲ್ಲ 1.5 ಎಕರೆನಾದ್ರು ತೊಗೋಬೋದು. ಇದು ನಿಮ್ಗೆ ಆ್ಯಕ್ಚುಲಿ ರೋಡಲ್ಲ, ಜಮೀನೇ. ಈಗ ಯಾರು ಈ ಕಡೆ ವ್ಯವಸಾಯ ಮಾಡದೇ ಇರೋದ್ರಿಂದ, ಖಾಲಿ ಬಿಟ್ಟಿರೋದ್ರಿಂದ ಜನ ಇಲ್ಲಿ ತಿರುಗಾಡ್ತಾ ಇದ್ದಾರೆ. ಇದು ವ್ಯವಸಾಯ ಮಾಡ್ತಿರುವಂಥ ಜಾಗ. ಇಲ್ಲಿ ದಾಳಿಂಬೆ ಅವ್ರಿಗೇನು ಬೇಕೋ ಅದನ್ನು ಹಾಕ್ಕೊಂಡಿದ್ರಲ್ಲಿ ಬೆಳೀತಾ ಇದ್ರು ಸ್ನೇಹಿತರೆ. ಇದ್ರ ಪೈಪ್ ಲೈನ್ ಎಲ್ಲ ಮಾಡಿ ಡ್ರಿಪ್ಪಿಂಗ್ ಎಲ್ಲ ಮಾಡಿದ್ದಾರೆ. ನಮಗೆ ಈಗ ನೀರು ಚೆನ್ನಾಗಿದೆ, ಎಲ್ಲ ವಾತಾವರಣ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ನಿಮಗೆ ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಸ್ನೇಹಿತರೆ. ಬೆಂಗಳೂರಿಗೆ 150, ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ ಇದು 80 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಲೊಕೇಶನ್ನು. ನಿಮ್ಗೆ ಆಮೇಲೆ ರೋಡ್ಗೆ ಇರುವಂಥ ತಾರ್ ರೋಡ್ ಪಾಯಿಂಟ್ ಇರೋಂಥದ್ದು 1.5 ಎಕರೆ. ನಾವು ತೊಗೊಂಡ್ರೆ 2 ಬೇಕಾದ್ರೂ ತೊಗೋಬೋದು, ಇಲ್ಲ ನನಗೆ 1.5 ಎಕರೆನೂ ಸಾಕಪ್ಪ, ನಂಗೆ ಬಜೆಟ್ ಇಲ್ಲ ಅಂತಂದರೆ ತಗೋಬೋದು ಸ್ನೇಹಿತರೆ. ಇವರು 25 ಲಕ್ಷ ಹೇಳ್ತಾರೆ. ಒಂದು ತಾರ್ ರೋಡ್ಗಿರೋದು 1.5 ಎಕರೆಯಲ್ಲಿ ಬೋರ್ ಇಲ್ಲ, ಅದು ಹಾಗೆ ಇದೆ ಸ್ನೇಹಿತರೆ. ಈ 1 ಎಕರೆ 5 ಗುಂಟೆಲಿ ಬೋರ್ ಇದೆ ಅಂದರೆ ಅದನ್ನು ರೀಬೋರ್ ಮಾಡ್ಕೋಬೇಕು ನಾವು, ಆಯಿತಾ. ನಮಗೆ ಇದೆಲ್ಲ ನೋಡಿ, ಇದು 1 ಎಕರೆ 5 ಗುಂಟೆ ಇದೆ. ಈ ಭೂಮಿ ಮಾತ್ರ ಫ್ಲ್ಯಾಟಾಗಿದೆ. ತಾವು ನೋಡ್ತಾ ಇದ್ದೀರಾ. ನಾವು ಹೇಳುವಂಥದ್ದು ಏನೆಲ್ಲ ನಿಜವಾಗ್ಲೂ ಹೇಳ್ತೀನಿ. ಮಣ್ಣು ಮಾತ್ರ ನಿಮಗೆ ಚಿನ್ನ ಇದ್ದಂಗಿದೆ. ನಾವಿಲ್ಲಿ ಒಳ್ಳೆ ತೋಟ ಬೇಕಾದ್ರೆ ಮಾಡ್ಬೋದು ಸ್ನೇಹಿತರೆ. ಇವತ್ತು ತಾರ್ ರೋಡ್ಗೆ 25 ಲಕ್ಷ ಅಂತ ಕಣ್ಣು ಮುಚ್ಚಿ ಕೊಟ್ಬಿಟ್ಟು ವ್ಯವಸಾಯ ಮಾಡ್ಬೋದು, ಆಯಿತಾ. ಇದನ್ನು ಸ್ವಲ್ಪ ನಮಗೆ ಮೆಗಾಶಬಲ್ ಆಗುತ್ತೆ ಸ್ನೇಹಿತರೆ. ನಮಗೆ ಇದು ಕೂಡ ಮೆಗಾಶಬಲ್ ಆಗುತ್ತೆ. ನೋಡಿ, ಲ್ಯಾಂಡ್ ಎಷ್ಟು ಫ್ಲ್ಯಾಟಾಗಿದೆ ಅಂತ ನಿಮಗೆ ಕಾಣುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಒಳ್ಳೆ ತೋಟ ಮಾಡ್ಬೋದು. ನಮ್ಮ ಕನಸು ಅಥವಾ ಆಸೆ ನಾವು ಇದರಲ್ಲಿ ಆರಾಮಾಗಿ ಈಡೇರಿಸ್ಕೋಬೋದು ಸ್ನೇಹಿತರೆ. ನೀವು ಮಾಮೂಲಿ ಒಳ್ಳೊಳ್ಳೆ ಬೆಳೆಗಳು ಹಾಕ್ಬೇಕಾ, ಹಾಕಿ ವಾತಾವರಣ ಚೆನ್ನಾಗಿದೆ. ನಮ್ಗೆ ಯಾವುದೇ ಜಮೀನು ಮೇಲೆ ಹೋಗುವಂಥ ಪ್ರಮೇಯನೇ ಇಲ್ಲ ಇದರಲ್ಲಿ. ನಾವು ಯಾರ ಜಮೀನು ಮೇಲೆ ಹೋಗುವಂಥದ್ದಿಲ್ಲ. ನಿಮಗೆ ಇಲ್ಲಿ ಯಾವಾಗಲೂ ಜನ ತಿರುಗಾಡ್ತಾ ಇರ್ತಾರೆ ಸ್ನೇಹಿತರೆ. ನಿಮಗೆ ಇದು ಒಂದು ಪ್ರಸಿದ್ಧವಾದ ಸ್ಥಳ. ಈ ರೋಡು ನಿಮಗೆ ಅದೊಂದು ದೇವಸ್ಥಾನಕ್ಕೆ ಹೋಗುತ್ತೆ. ಒಳ್ಳೆಯ ದೇವಸ್ಥಾನ, ಒಳ್ಳೆಯ ಹೆಸರುವಾಸಿಯಾಗಿರುವಂತಹ ಒಂದು ದೇವಸ್ಥಾನ. ನಮಗೆ ವಿಲೇಜ್ ಕೂಡ ನಿಯರ್ ಇದೆ ಸ್ನೇಹಿತರೆ. ನಮಗೆ ಲೇಬರ್ಗಳಿಗಾಗಲಿ ಇನ್ನೊಂದಕ್ಕಾಗಲಿ ಇಲ್ಲಿ ತೊಂದರೆ ಇಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಜನ್ರಲ್ ಪ್ರಾಪರ್ಟಿ ಮೇಲೆ ನಮಗಿದು ಜನ್ರಲ್ ಪ್ರಾಪರ್ಟಿ. ನಮಗೆ ಜಾಸ್ತಿ ಎಕರೆ ತೊಗೊಳಕ್ಕಾಗಲ್ಲಪ್ಪ, ಒಂದು ಮಿನಿಮಮ್ ಏನೋ ತೊಗೊಳ್ಳೋಣ ಅಂತಂದವ್ರಿಗೆ ಇದು ನಿಜವಲ್ಲ 7 ಮಾಡಿಸ್ದಂಗಿದೆ. ತಗೊಂಡ್ರೆ 2 ಎಕರೆ 25 ಗುಂಟೆ ಬೇಕಾದ್ರೂ ತೊಗೋಬೋದು, ಇಲ್ಲ ಬೇಡ ನನಗೆ 1 ಎಕರೆ 5 ಗುಂಟೆ ತಗೋತೀನಿ ಅಂದರೆ ಪರವಾಗಿಲ್ಲ. ಇಲ್ಲ ಅಂತಂದರೆ
ಬರೀ 1.5 ಎಕರೆ ತಗೋತೀನಿ ಅಂದರೂ ಪರವಾಗಿಲ್ಲ ಸ್ನೇಹಿತರೆ, ಆಯಿತಾ. ನಾನು ಹೇಳಿದ್ರೆ 1.5 ಎಕರೆ ಅದು ತಾರ್ ರೋಡ್ಗಿರುವಂತಹ ಲ್ಯಾಂಡ್ ನಿಮಗೆ ಅದು ಅಟ್ಯಾಚ್ಮೆಂಟೇ ಇದೆ. ನಾನು ಆಗಲೂ ಕೂಡ ತೋರಿಸಿದ್ದೀನಿ, ಈಗಲೂ ಕೂಡ ನಿಮಗೆ ಇದನ್ನು ವಿಡಿಯೋವನ್ನು ಇದಕ್ಕೆ ಇದು ಮಾಡಿ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆಂದರೆ ನಾವು ಏನೇ ಮಾಡಿದ್ರೆ ನೇರವಾಗಿ ಹೇಳಬೇಕು ಇರೋಂಥದ್ದು ನೋಡಿ, ಆಯಿತಾ. ನೇರ ನಿಮಗೆ ರೈತರನ್ನೇ ಕೊಡ್ತೀವಿ ಸ್ನೇಹಿತರೆ. ತಾವು ಅವ್ರ ಹತ್ರ ಮಾತಾಡ್ಬೋದು. ನಿಮಗೆ ಮೆಗಾಶಬಲ್ ಅಂತ ಇದ್ದೇ ಇದೆ. ಜನರಲ್ ಪ್ರಾಪರ್ಟಿ ಶ್ಯೂರ್ ನೋಡಿ, ಎಲ್ಲ ಒಂದು ಲೆವೆಲಾಗಿ ಒಂದು ಮಟ್ಟಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಲ್ಯಾಂಡು, ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ನಾವು ಇದರಲ್ಲಿ ಇನ್ನು ಒಳ್ಳೊಳ್ಳೆ ಬೆಳೆಗಳು ಹಾಕೊಂಡು ಬೆಳೆಯೋದ್ರಲ್ಲಿ ಅನುಮಾನನೇ ಬೇಡಿ ನಿಮಗೆ. ಯಾಕೆಂದರೆ ನಾವಿಲ್ಲಿ ಬೋರ್ ಹಾಕಿದ್ರೆ ನಿಮಗಿಲ್ಲಿ 300 ಅಡಿಗೆಲ್ಲ ಒಳ್ಳೆ ವಾಟ್ರ್ ಸಿಗುತ್ತೆ. ವಾಟ್ರ್ ಸೋರ್ಸ್ ನಿಮಗಿಲ್ಲಿ ಚೆನ್ನಾಗೂ ಇದೆ. ಆಮೇಲೆ ಸುತ್ತಮುತ್ತ ಒಳ್ಳೆ ಲೊಕೇಶನ್ ಇದೆ. ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ. ಆಮೇಲೆ ಈ ಕಡೆ ಎಲ್ಲ ಅಕ್ಕಪಕ್ಕ ನಿಮಗೆ ಒಳ್ಳೆ ತೋಟ ಮಾಡಿದ್ದಾರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ನಾವು ಒಳ್ಳೆ ಭೂಮಿ ತಗೋಬೋದಕ್ಕಾಯಿತು ಅನ್ನೋರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ ನಮ್ಮಂಥವ್ರು ಕೂಡ ಬೆಳೆಯೋದು ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ. ನಮಸ್ಕಾರಗಳು, ಧನ್ಯವಾದ ಸ್ನೇಹಿತರೆ.